ಸೀತಾ ಅನ್ನೋರು ಎಲ್ಗೋದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಅವ್ಳು ತೀರೋದ್ಲು ಅಂತ ಊರೆಲ್ಲ ಮಾತಾಡ್ಕೊತಿದ್ರು. ಆದ್ರೆ ಹೇಳು. ಆಮೇಲೆ ಅವಳನ್ನ ಬೇರೆ ಊರಲ್ಲಿ ನಮ್ಮ 3 ಜನ ನೋಡವ್ರೆ ಅಂತ ಸುದ್ದಿ ಬಂತು. ಅಂದ್ರೆ ಸೀತಾ ಬದುಕಿದಾರ? ಬದುಕಿರ್ಬೋದು ಕಣಪ್ಪ. ಎಲ್ಲಿ ನೋಡಿದ್ರಂತೆ? ಯಾವ ಊರಲ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಇಷ್ಟು ಹೇಳಿ ಪುಣ್ಯ ಕಡ್ಕೊಂಡಲ್ಲ, ಆಡ್ ಸಾಕು. ನಾವು ಬರ್ತೀವಿ. ಎಲ್ಲ ಗೊಂದಲ ಆಗ್ತಿದೆಯಲ್ಲ. ಆದರೆ ಅಜ್ಜಿ ಹೇಳಿದ್ನ ಕೇಳಿದ್ರೆ ಸೀತಾ ಅವರು ಇನ್ನೂ ಬದುಕೋರೆ ಅಂತ ಅನಿಸ್ತೈತಿ ನನಗೆ. ಹೌದಾ? ಹಾಗಾದ್ರೆ ಎಲ್ಲಿರ್ಬೋದು? ಅದು ಇನ್ನೊಂದು ಹುಡುಕಾಟ. ಆದರೆ ಯೋಚನೆ ಮಾಡಬೇಡಿ, ನಿಮ್ಮ ಹುಡುಕಾಟಕ್ಕೆ ಉತ್ತರ ಸಿಗುತ್ತೆ. ಹೋಪ್ಸೋ. ಸರಿ ಶಿವಣ್ಣ, ನಾನು ಇನ್ನು ಬರ್ತೀನಿ. ಎಲ್ಲಿಗೆ? ನಮ್ಮ ಮನೆಗೆ ಬಂದು ಹಳ್ಳಿ ಊಟ ಮಾಡ್ಕೊಂಡು ವಿಶ್ರಾಂತಿ ತಗೊಂಡು ಆರಾಮಾಗಿ ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಹೋಗಿ. ನೆಕ್ಸ್ಟ್ ಟೈಮ್ ನಿದ್ಯತೆ ಬಂದಾಗ ಖಂಡಿತವಾಗ್ಲೂ ಉಳ್ಕೋತೀನಿ. ಈಗ ಹಾಸ್ಪಿಟಲ್ ಸ್ವಲ್ಪ ಕೆಲಸ ಇದೆ. ಸರಿ ಆಗಲಿ, ನಿಮ್ಮ ಕರ್ತವ್ಯಕ್ಕೆ ನಾನು ಅಡ್ಡಿ ಬರೋಕ್ಕಿಲ್ಲ. ಆದರೆ ಇನ್ನೊಂದ್ಕಿಂತ ಬುಡು ಮಾಡ್ಕೊಂಡು ಬರಲೇಬೇಕು. ಖಂಡಿತವಾಗ್ಲು. ಆಮೇಲೆ ಏನೇ ಸಹಾಯ ಇರಲಿ ಒಂದು ಫೋನ್ ಮಾಡಿ, ನಾ ಬರ್ತೀನಿ. ಸರಿ, ನಿಮ್ಮ ಕಾರ್ ತಗೊಬಿಡ್ತೀನಿ, ಬನ್ನಿ ಹೋಗಮ್ಮ. ಹೇಳಿ ಬಸ್ಸು. ಗಾಡಿ ನಂಬರು ಡೀಟೇಲ್ಸು ಎಲ್ಲ ಗೊತ್ತಾಗಿದೆ ತಾನೇ? ಒಂದ್ಸರಿ ಹೇಳಿದ್ಮೇಲೆ ಮುಗೀತು ಬಸ್ಸು. ಕೆಲ್ಸದಲ್ಲಿ ನಾವು ಪಕ್ಕ ಮುಖ ಮತ್ತೆ ಗಾಡಿ ನಂಬರ್ ತಲೆಗೆ ಹೋಯ್ತು ಅಂದರೆ ಮುಗೀತು. ನೆಕ್ಸ್ಟು ಆ ಗಾಡಿ ರೋಡ್ ಮೇಲೆ ಇರಲ್ಲ, ಗುಜ್ಜಿರಿಲಿ ಇರುತ್ತೆ. ನೋಡು, ಒಂದು ಚೂರು ಮಿಸ್ ಆಗೋ ಹಾಗಿಲ್ಲ. ಅವನು ಮಾರಿಗುಡಿಯಿಂದ ಬರಬೇಕು ಅಂತಂದರೆ ಈ ಕ್ರಾಸ್ ದಾಟಲೇಬೇಕು. ಸರಿಯಾಗಿ ಕಾದನ್ನು ನೋಡಿ ಹೊಡಿಬೇಕು. ಗುದ್ದಿದ ಮೇಲೆ ಜೀವ ಹೋಗಲೇಬೇಕು. ಹೇಳಿದಲ್ಲ ಬಸ್ಸು, ಇಂಥ ಆಕ್ಸಿಡೆಂಟ್ ಎಲ್ಲ ಎಷ್ಟು ಕಣ್ಮುಚ್ಚಿ ಕಣ್ಬಿಡೋಷ್ಟಲ್ಲಿ ಮಾಡಿಲ್ಲ. 100ಕ್ಕೆ 200 ಪಕ್ಕಾ ಕೆಲಸ ಮಾಡ್ತೀನಿ ನಾನು. ಗುಡ್. ನಾನು ಸ್ವಲ್ಪ ದೂರದಲ್ಲಿರ್ತೀನಿ. ಅವನು ಪಾಸ್ ಆದ ಕೂಡಲೇ ನಾನು ನಿಮ್ಮನ್ನು ಅಲರ್ಟ್ ಮಾಡ್ತೀನಿ. ನೀವು ಸ್ವಲ್ಪ ಹುಷಾರಾಗಿರಿ. ನಾನು ಸಿಗ್ನಲ್ ಕೊಟ್ಟ ತಕ್ಷಣ ಗುದ್ದಿ ಬಿಸಾಡ್ಬಿಡು. ಡೈರೆಕ್ಟ್ ವೈಕುಂಠ ವೆಂಕಟರಮಣ ಪದ ಗೋವಿಂದ ಗೋವಿಂದ. ಬಸ್ಸು ಇಷ್ಟೊಂದೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಹಾಯಾಗಿ ಕುತ್ಕೊಂಡು ನನ್ನ ಕೆಲಸ ನೋಡ್ತಾ ಇರಿ. ಪೇಮೆಂಟ್ ಒಂದು ಕರೆಕ್ಟಾಗಿ ಕೊಡಿ ಸಾಕು. ಪೇಮೆಂಟ್ ಬಗ್ಗೆ ಯೋಚನೆ ಮಾಡಬೇಡ. ಕೆಲಸ ಮುಗಿದ ತಕ್ಷಣ ನಿನಗೆ ಸೇರ್ಬೇಕಾಗಿದ್ದ ಪೇಮೆಂಟು ನಿನ್ಗೆ ಸೇರುತ್ತೆ. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ, ನೀನು ಅಲರ್ಟ್ ಆಗಿರುವ ಅಷ್ಟೇ. ಓಕೆ ಬಾಸು. ಫ್ರೆಶ್ ಹಾಲು, ಪಾತ್ರೆ ಕೂಡ ನೀಟಾಗಿ ತೊಳೆದಿದೆ. ಆದರೂ ಯಾಕೆ ಹಾಲು ಹೊಡೆದೋಯ್ತು? ಮೋಸ್ಟ್ಲಿ ಹಾಲೇ ಸರಿಯಿಲ್ಲ ಅನ್ಸುತ್ತೆ. ದೀಪ ಹಚ್ಚಿ ಮುಂದಿನ ಕೆಲಸನ ಶುರು ಮಾಡ್ತೀನಿ.